ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ ಎಸ್ ಕದಂ. ನೀವು ನೋಡ್ತಾ ಇದ್ದೀರಾ ಕದಂ ಫಸ್ಟ್ ನ್ಯೂಸ್. ಇವತ್ತಿನ ಕದಂ ಫಸ್ಟ್ ನ್ಯೂಸ್ ಟಾಪಿಕ್ ನಲ್ಲಿ ಇದನ್ನ ನಾನು ಹೇಗ್ ಮಾತಾಡ್ಲಿ ಅಂತ ತುಂಬಾ ಬೇಸರ ಆಗ್ತಾ ಇದೆ. ಅನ್ನದಾತರ ಬಗ್ಗೆ ನನಗೆ ಗೌರವ ಇದೆ. ನೇಗಿಲ ಯೋಗಿ ಬಗ್ಗೆ ನನಗೆ ಹೆಮ್ಮೆ ಇದೆ. ಅವರು ನಮ್ಮ ದೇಶದ ಬೆನ್ನೆಲುಬು. ಜೈ ಜವಾನ್ ಜೈ ಕಿಸಾನ್ ಅಂತ ನಾವು ಹೇಳ್ತೀವಿ. ಆದ್ರೆ ಇವತ್ತು ಅನ್ನದಾತ ಮಾಡಿರುವ ತಪ್ಪು ಯಾರಿಂದಲೂ ಕ್ಷಮೆ ಕೊಡಲು ಸಾಧ್ಯ ಇಲ್ಲ. ಹೌದು, ನಿಮ್ ಕೋಪ ಇದೆ, ನಾನು ಒಪ್ಕೊಂತೇನಿ. ನೀವು ಬೆಳೆದಂತ ಬೆಲೆಗೆ 3,500 ರೂಪಾಯಿ ಕೊಡಿ ಅಂತ ನೀವು ಕೇಳ್ತಾ ಇದ್ದೀರಿ, ಹೋರಾಟ ಮಾಡ್ತಾ ಇದ್ದೀರಿ. ಈ ಹೋರಾಟ ಇವಾಗೇನ್ ನಡೀತಾ ಇಲ್ಲ, ತುಂಬಾ ವರ್ಷಗಳಿಂದ ನಡೀತಾ ಇತ್ತು. ಆದ್ರೆ ಈ ಸಲ ಮಾತ್ರ ಬೆಳಗಾವಿಯಲ್ಲಿ ನಡೆದಿರುವಂತ ಹೋರಾಟಕ್ಕೆ ಜಯ ಸಿಕ್ಕಿದೆ. 3,500 ಕೊಡಕ್ಕಾಗ್ದಿದ್ರು 3,200 ರೂಪಾಯಿ, 3,300 ರೂಪಾಯಿ ಕೊಡಕ್ಕೆ ಸರ್ಕಾರ, ಫ್ಯಾಕ್ಟರಿ ಮಾಲೀಕರು ಒಪ್ಕೊಂಡಿದ್ದಾರೆ. ಇದು ಅಲ್ಲಿಗೆ ಮುಗಿದೋದ ಕತೆ. ಆದ್ರೆ ನಮ್ಮ ಮುಧೋಳದಲ್ಲಿ ನಡೆದಿರುವಂತಹ ಘಟನೆ ಇದೆಯಲ್ಲ, ನಿಜಕ್ಕೂ ಎಲ್ಲರೂ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ಕರುನಾಡು ಬೇಸರ ವ್ಯಕ್ತಪಡಿಸ್ತಾ ಇದೆ. ಹೌದು, ಹೋರಾಟ ಮಾಡಿ. ಯಾಕಂದ್ರೆ ನಿಮ್ಮ ಹಕ್ಕು, ನಿಮ್ಮ ಬೆಳೆದಿರಂತ ಕಬ್ಬಿನ ಬೆಲೆ ನೀವು ಅದನ್ನ ತಗೊಳ್ಳೇಬೇಕು. ನಿಮ್ಮ ಅದು ಆದ್ಯ ಕರ್ತವ್ಯ, ನಿಮ್ಗೆ ಬೇಕೇ ಬೇಕು. ಯಾಕಂದ್ರೆ ಕಷ್ಟ ಪಡೋರು ನೀವು. ಉಣ್ಬೇಕಾದ್ರೆ ನಿಮ್ಗೆ ಅದು ಸರಿಯಾಗಿ ಸಿಗ್ಲಿಲ್ಲ ಅಂದ್ರೆ ಖಂಡಿತ ನೋವಾಗತ್ತೆ, ಅದನ್ನ ಒಪ್ಕೊಂತೀನಿ. ಆದ್ರೆ ರೈತರೇ, ನಾನಿಲ್ಲಿ ನಿಮ್ಗೆ ಕೇಳಕ್ ಇಷ್ಟಪಡ್ತೀನಿ. ಇವತ್ತು ನೀವು ಬಾಗಲಕೋಟೆ ಜಿಲ್ಲೆ ಮುಧೋಳಲ್ಲಿ ಹೋರಾಟ ತುಂಬಾ ಚೆನ್ನಾಗಿ ನಡೆದಿತ್ತು. ಕಳೆದ 2-3 ದಿನದಿಂದ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಮೊದಲು ಶಾಂತ ರೀತಿಯ ಹೋರಾಟ ಕೈಗೊಂಡ್ರಿ, ರಸ್ತೆ ತಡೆ ನಡೆಸಿದ್ರಿ, ಯಾವುದೇ ವಾಹನಗಳಿಗೆ ಅಡ್ಡಪಡಿಸ್ಲಿಲ್ಲ. ತುಂಬಾ ವ್ಯವಸ್ಥಿತವಾಗಿ ರೋಡ್ ಮಧ್ಯೆ ಬಂದು ಟ್ರ್ಯಾಕ್ಟರ್ ನಿಲ್ಸಿದ್ರಿ, ಆಟೋಗಳನ್ನ ನಿಲ್ಸಿದ್ರಿ, ಎತ್ತಿನ ಬಂಡಿಯನ್ನ ತಂದು ನಿಲ್ಸಿದ್ರಿ. ನಿಮ್ಮ ಹೋರಾಟ ಮೆಚ್ಚಿ ಎದ್ದಿ ತನಕ ಅಂದ್ರೆ ಶಾಲಾ ವಿದ್ಯಾರ್ಥಿಗಳು ಬಂದು ನಿಮ್ಮ ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ರು. ಪ್ರತಿಯೊಂದು ಅಲ್ಲಿಯ ಹಳ್ಳಿಯ ಸೊಗಡನ್ನ, ಅಲ್ಲಿಯ ಹಳ್ಳಿಯ ಒಂದು ಹೆಣ್ಣು ಮಗು ಬಂದು ನಮ್ಮ ರೈತರ ಬಗ್ಗೆ, ನಮ್ಮ ರೈತನ, ದೇಶದ ಬೆನ್ನೆಲುಬು ರೈತ ಆಗಿರುವ ಆತನ ಬೆನ್ನನ್ನೇ ಮುರಿತಾ ಇದ್ದಾರೆ ನಮ್ಮ ಸರ್ಕಾರ ಅಂತ ಹೇಳಿದ್ರು. ಮಕ್ಕಳೆಲ್ಲ ತುಂಬಾ ಅದ್ಭುತವಾಗಿ ಮಾತಾಡಿದ್ರು. ಇದನ್ನ ನಾನು ಮೆಚ್ಚುವಂತೇನೆ. ಇದೆಲ್ಲ ಆದ್ಮೇಲೆ ಆಗಿರೋ ಘಟನೆ ಮಾತ್ರ ತುಂಬಾ ನೋವು ತರಿಸುವಂತದ್ದು ಕಣ್ರಿ. ನನಗೂ ತುಂಬಾ ನೋವಾಗ್ತಾ ಇದೆ. ಇದು ವೈಯಕ್ತಿಕವಾಗಿ ತುಂಬಾ ನೋವಾಗ್ತಾ ಇದೆ. ಯಾಕಂದ್ರೆ ಏನ್ ಮಾಡ್ತೀರಾ ನೀವು ಅಂದ್ರೆ, ನಿಮ್ಮ ಕೋಪವನ್ನ ನಿಮ್ದೇ ಸಂಘಟನೆ ಅಥವಾ ನಿಮ್ದೇ ರೈತನ ಬಳಗ, ಅವನು ಯಾರು ಬೇರೆ ಅಲ್ಲ, ರೈತನ ಮಕ್ಕಳು ಅಂದ್ರೆ ಒಂದ್ ತಾಯಿಗೆ, ಭೂಮ್ತಾಯಿಗೆ ಎಲ್ಲಾರು 5 ಬೆರಳು ತರ ಸಮಾನೆ ಅಂತ ಅರ್ಥ ಮಾಡ್ಕೋಬೇಕು. ಆತ ಏನ್ ಮಲತಾಯಿ ಮಗ ಅಲ್ಲ, ಭೂಮ್ತಾಯಿ ಮಗ. ಅಂದ್ರೆ ಆ ತಾಯಿ ಮಗ, ಭೂಮಿಯ ತಾಯಿ ಮಗನಿಗೆ ಎಲ್ಲಾ ರೈತರು ಸಮಾನೆ. ಹೌದು, ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ. ಆತನ ಏನ್ ಮಾಡಕ್ಕಾಗತ್ತೆ? ಫ್ಯಾಕ್ಟರಿಯಿಂದ ಕಬ್ಬನ್ನ ತಗೊಂಡು ಹೇಳಿರ್ತಾರೆ, ಗ್ಯಾಂಗ್ ಮ್ಯಾನ್ಗಳು ಬಂದು ಗಾಡಿ ತುಂಬಿಸಿರ್ತಾರೆ. ಫ್ಯಾಕ್ಟರಿಗೆ ಟ್ರ್ಯಾಕ್ಟರ್ ಅನ್ನ ಕಳಿಸ್ಕೊಡ್ಲೇಬೇಕು. ಕಬ್ಬು ಕಟಾವ್ ಬಂದ ತಕ್ಷಣ ಕಟಾವ್ ಮಾಡಿ ಫ್ಯಾಕ್ಟರಿಗೆ ಹೋಗ್ಲೇಬೇಕು. ಅದು ಹೋಗ್ತಾ ಇತ್ತು. ನಿಮ್ಮ ಪ್ರತಿಭಟನೆ ನಡೆದಿದ್ದು, ನಿಮ್ಮ ಆಕ್ರೋಶ ಇರೋದು ಯಾರ ಪರ? ಸರ್ಕಾರದ ವಿರುದ್ಧ, ಫ್ಯಾಕ್ಟರಿ ಮಾಲೀಕರ ವಿರುದ್ಧ ನಿಮ್ಮ ಆಕ್ರೋಶ ಇದೆ. ಹಾಗಂತ ನೀವು ಈ ಆಕ್ರೋಶವನ್ನ ರೈತರ ಮೇಲೆ ತೆಗೆದ್ರೆ ಹೇಗೆ? ಕಬ್ಬು ತುಂಬಿಕೊಂಡು ಹೊಂತಿರ್ತಾ, ಕಬ್ಬು ಹೊತ್ಕೊಂಡು ಸಾಕ್ತಾ ಇದ್ದಂತ ಟ್ರ್ಯಾಕ್ಟರ್ ಪೂರ್ತಿ ಲೋಡ್ ಆಗಿತ್ತು, 2 ಟ್ರಾಲಿಗಳನ್ನ ಇತ್ತು. ಹೀಗಿರ್ಬೇಕಾದ್ರೆ ಆ ಟ್ರ್ಯಾಕ್ಟರ್ ಜೊತೆ ನೀವು ಯಾವ ರೀತಿ ಅಮಾನವೀಯವಾಗಿ ನಡ್ಕೊಂಡ್ರಿ ಅನ್ನೋದನ್ನ ಈ ದೃಶ್ಯದಲ್ಲಿ ನೋಡಿ ವೀಕ್ಷಕರು ನೀವು. ನೀವು ಈಗ ಏನ್ ದೃಶ್ಯ ನೋಡ್ತಾ ಇದ್ದೀರಿ, ಇದು ಮುಧೋಳ್ ಮತ್ತೆ ಜಮಖಂಡಿ ಮಧ್ಯೆ ನಡೆದಿರುವಂತದ್ದು. ಮಾಲಿಂಗ್ಪುರ್ ರೋಡ್ ಅಂತಾನು ಹೇಳ್ತಾರೆ. ಇದು ಟ್ರ್ಯಾಕ್ಟರ್ಗಳು ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಗೆ ಹೋಗ್ತಾ ಇತ್ತು. ಹೋಗ್ಬೇಕಾದ್ರೆ ರೈತರು ಬರ್ತಾರೆ, ತುಂಬಿದ ಒಂದು ಟ್ರ್ಯಾಕ್ಟರ್ ಅನ್ನ ನೋಡ್ತಾರೆ. ನಾವ್ ಇಷ್ಟೆಲ್ಲಾ ಹೋರಾಟ ಮಾಡ್ತಾ ಇದೀವಿ, ಆದ್ರೆ ಈ ನನ್ನ ಮಗ ಮಾತ್ರ ಟ್ರ್ಯಾಕ್ಟರ್ ತಗೊಂಡು ಫ್ಯಾಕ್ಟ್ರಿ ಕಳಿಸ್ತಾ ಇದ್ದಾನೆ, ಫ್ಯಾಕ್ಟ್ರಿ ಅವ್ರು ಲಾಭ ಮಾಡ್ಕೊಡ್ತೀಯ ಅಂತ ಹೇಳಿ ಕೋಪಗೊಳ್ತಾರೆ. ಒಬ್ರಲ್ಲ ಇಬ್ರಲ್ಲ, ಆ ಸ್ಥಳದಲ್ಲಿ 100 ಜನ ಜಮಾವಣೆಗೊಳ್ತಾರೆ. 100 ಜನ ಬಂದು ಟ್ರ್ಯಾಕ್ಟರ್ ಅನ್ನ ತಡೆದು, ಟ್ರ್ಯಾಕ್ಟರ್ ಅಲ್ಲಿ ಇರುವಂತವನು ಕೂಡ ಬೇರೆ ಯಾರು ಅಲ್ಲ, ಆತನು ಕೂಡ ಒಬ್ಬ ರೈತನೇ.
ಅದನ್ನು ಕೂಡ ಯೋಚನೆ ಮಾಡಲ್ಲ. ಆತನನ್ನ ಕೆಳಗೆ ನೂಕಿ ಕೆಳಗೆ ತಳ್ಳಿ ಅವನ ಮೇಲೆ ಹಲ್ಲೆ ಮಾಡಕ್ ಹೋಗ್ತೀರಿ. ಹಲ್ಲೆ ಮಾಡೋದಷ್ಟೇ ಅಲ್ಲದೆ ಆತನ ಟ್ರ್ಯಾಕ್ಟರ್ ಅನ್ನ ಬೇರ್ಪಡಿಸ್ತೀರಿ, ಟ್ರಾಲಿಯಿಂದ ಬೇರ್ಪಡಿಸಿ ಪ್ರತಿ ಒಂದನ್ನ ಏನ ಟ್ರಾಲಿಯಲ್ಲಿ ತುಂಬಿದ್ದ ಲೋಡ್ ಏನಿದೆ ಟ್ರ್ಯಾಕ್ಟರ್ ಅನ್ನ ತಳ್ಳಿ 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 ಚಲ್ತೀರಿ. ಇಷ್ಟಕ್ಕೆ ನಿಮ್ಮ ಮನಸ್ಸು ತೃಪ್ತಿ ಆಗಲ್ಲ. ಏನ್ ಮಾಡ್ತೀರಿ? ಮುಂದೆ ಅಲ್ಲಿ ಯಾರೋ ಒಬ್ಬ ಐಡಿಯಾ ಕೊಡ್ತಾನೆ, ತಲೆ ಕೆಟ್ಟವನು. ಏನ್ ಐಡಿಯಾ ಕೊಡ್ತಾನೆ? ಸುಟ್ಟು ಹಾಕ್ಬಿಡೋಣ ಅಂತ. ಹೌದು, ಕೋಪದ ಸಂದರ್ಭದಲ್ಲಿ ಏನ್ ಮಾಡಿದ್ರು ನಿಮ್ಗೆ ಸರಿ ಅನ್ಸುತ್ತೆ. ಹೀಗಾಗಿ ಕೋಪ ಬಂದಾಗ ಅಲ್ಲಿ ಸ್ಥಳದಲ್ಲಿ ಯಾರು ಏನ್ ಹೇಳಿದ್ರು ಅನ್ನೋದು ನಿಮ್ಗೆ ಚಿಂತೆ ಇರಲ್ಲ. ಆ ಕ್ಷಣಕ್ಕೆ ನೀವ್ ಏನ್ ಮಾಡ್ತಾ ಇರುತ್ತೀರಿ ಅನ್ನೋದು ನಿಮ್ಮ ಅರಿವು ನಿಮ್ಮ ಕೈಯಲ್ಲಿ ಇರಲ್ಲ. ನಿಮ್ಮ ಬುದ್ಧಿ ನಿಮ್ಮ ಮಾತನ್ನ ಕೇಳ್ತಾ ಇರಲ್ಲ. ಹಿಂಗಾಗಿ ನೀವೇನ್ ಮಾಡ್ತೀರಿ? ನೇರವಾಗಿ ಅಲ್ಲಿ ಯಾರೋ ಹೇಳಿದ್ರು ಸುಟ್ಟು ಹಾಕ್ಬಿಡೋಣ ಅಂದ್ಬಿಡ್ತಾನೆ. ನೀವೆಲ್ಲಾ ಸೇರ್ತೀರಿ. ಪಾಪ ಆತನ ಎಷ್ಟೋ ಟನ್ ಇದ್ದು ಯಾರಿಗ್ ಗೊತ್ತು ಅದರಲ್ಲಿ ಗಾಡಿಯಲ್ಲಿ. ಆ ತುಂಬಿದ ಪೂರ್ತಿ ಒಳ್ಳೆ ಕಬ್ಬು ತುಂಬಿಕೊಂಡು ಹೋಗ್ತಾ ಇದ್ದ ಟ್ರ್ಯಾಕ್ಟರ್ ಅನ್ನ ತಳ್ಳಿ ತಳ್ಳಿ ನೆಲಕ್ಕೆ ಬಿಸಾಕ್ತಿರಿ. ಟ್ರ್ಯಾಕ್ಟರ್ ಪಲ್ಟಿ ಆಗತ್ತೆ, ಬೆಂಕಿ ಹಚ್ತೀರಿ. ಪಾಪ ಬೆಳೆದಂತ ರೈತ, ನಿಮ್ಗೆ ಗೊತ್ತು, ನೀವು ಒಬ್ರು ರೈತರು, ನೀವು ಈ ಕಬ್ಬು ಬೆಳಿಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀರಿ, ಎಷ್ಟು ದಿನ ತಗೊಂಡಿರುತ್ತೆ, ಎಷ್ಟು ತಿಂಗಳು ತಗೊಳುತ್ತೆ. ಒಂದು ವರ್ಷದ ಆತನ ಆದಾಯವನ್ನ ಕೇವಲ ಒಂದು ಕ್ಷಣನೂ ಯೋಚನೆ ಮಾಡದೆ ನೀವು ಹಾಳು ಮಾಡಿಬಿಡ್ತೀರಲ್ಲ. ಛೇ, ಇದ್ ನಿಜಕ್ಕೂ ನನಗೂ ಹೇಳೋಕೆ ಒಂಥರ ಬೇಸರ ಆಗತ್ತೆ. ನಿಜಕ್ಕೂ ನೀವು ಅನ್ನದಾತರ ಅಂತ ಅನಿಸ್ಬಿಡುತ್ತೆ. ಇಲ್ಲಿ ಯಾರೋ ಕಿಡಿಗೇಡಿಗಳು ದುಷ್ಕರ್ಮಿಗಳು ಮಾಡ್ತಾರಲ್ಲ ಹೋರಾಟದಲ್ಲಿ, ಆ ರೀತಿ ನೀವು ನೋಡ್ಕೊಂಡ್ರಿ. ರೈತರ ಬಗ್ಗೆ ನಮ್ಗೆ ಒಂದು ಹೆಮ್ಮೆ ಇದೆ. ಆ ಹೆಮ್ಮೆನ ದಯವಿಟ್ಟು ಕಾಪಾಡ್ಕೊಳ್ಳಿ. ಹೌದು, ನಿಮ್ಗೆ ಅಷ್ಟಿದ್ದಿದ್ರೆ ಹೋಗ್ಲಿ, ಅದು ಒಂದು ಟ್ರ್ಯಾಕ್ಟರ್ ಸುಡ್ತೀರಾ? ಇಲ್ಲ, ಮತ್ತೆ ಸಮೀರ್ ವಾಡಿ ಹತ್ರ ಹೋಗ್ತೀರಿ. ಅಲ್ಲಿ ನಿಂತಿರುವಂತ ಕಾರ್ಖಾನೆ ಮುಂದೆ ನಿಂತಿರುವಂತ ಫ್ಯಾಕ್ಟರಿ ಮುಂದೆ ನಿಂತಿರುವಂತ 20ಕ್ಕೂ ಹೆಚ್ಚು ಲೋಡ್ ಆಗಿರುವಂತ ಕಬ್ಬಿನ ಟ್ರ್ಯಾಕ್ಟರ್ಗಳನ್ನ ಹಿಂದೆ ಮುಂದೆ ನೋಡದೆ ಬೆಂಕಿ ಹಚ್ಚಿಬಿಡ್ತೀರಿ. ಅಲ್ಲಿ ಎಷ್ಟು ರೈತರ ಶ್ರಮ ಇದೆ. 20 ಟ್ರ್ಯಾಕ್ಟರ್ ಹಿಂದೆ ಎಷ್ಟು ಜನ ಗ್ಯಾಂಗ್ ಮ್ಯಾನ್ಗಳು ಕೆಲಸ ಮಾಡಿರ್ತಾರೆ, ಎಷ್ಟು ಜನ ಅದ್ರ ಹಿಂದೆ ಶ್ರಮ ಹಾಕಿರ್ತಾರೆ. ಅಲ್ಲಿಂದ ಫ್ಯಾಕ್ಟರಿಗೆ ಒಂದು ಟ್ರ್ಯಾಕ್ಟರ್ ಅನ್ನು ತಲುಪಿಸ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಆಗತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ, ನಾನ್ ಹೇಳ್ಬೇಕಾಗಿಲ್ಲ. ನಾನ್ ಕಣ್ಣಾರೆ ನೋಡಿದ್ದರಿಂದ, ನಾವು ಆ ಹಳ್ಳಿ ಸೈಡ್ ಇದ್ದಿದ್ದರಿಂದ ನಮ್ಗೆ ಗೊತ್ತಿದೆ ಆ ನೋವು, ಆ ರೈತನ ಕಷ್ಟ ಗೊತ್ತು. ಆದ್ರೆ ನೀವು ಯಾವುದನ್ನು ಯೋಚನೆ ಮಾಡಲ್ಲ. ಹೋಗ್ತೀರಿ, ಟ್ರ್ಯಾಕ್ಟರ್ನ ತಳ್ತೀರಿ, ಬಿಸಾಡ್ತೀರಿ, ಬೆಂಕಿ ಹಚ್ತೀರಿ. ಅದಷ್ಟೇ ಸಾಲದೆ ನಿಮ್ ಹೊಟ್ಟೆ ತುಂಬಲ್ಲ ಅಷ್ಟಕ್ಕೆ. ನೆಕ್ಸ್ಟ್ ಹೋಗಿ ಇನ್ನು 20 ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ತೀರಿ. ಏನ್ ನಿಮ್ದು ಉದ್ದೇಶ? ಈ ಸುದ್ದಿ ಸರ್ಕಾರಕ್ಕೆ ತಲುಪಬೇಕನ್ನೋದು ನಿಮ್ ಉದ್ದೇಶ ಆಗಿತ್ತು. ಹೌದು, ನೀವಲ್ಲಿ ಹೋರಾಟ ಮಾಡಿದ್ರಿ, ಅದು ಖಂಡಿತ ಎಲ್ಲಾ ಮಾಧ್ಯಮದವರು ಇದ್ರು, ಬೇರೆ ಬೇರೆ ನ್ಯೂಸ್ ಚಾನೆಲ್ದು ಎಲ್ಲಾ ಪ್ರತಿಯೊಬ್ಬರು ಪತ್ರಕರ್ತರಿದ್ರು. ಹೌದು, ತಲುಪಿಸ್ತಾರೆ. ಹಾಗಂತ ನೀವು ಈ ರೀತಿ ಮಾಡೋದು, ಒಬ್ಬ ರೈತನಾಗಿ ಇನ್ನೊಬ್ಬ ರೈತನಿಗೆ ಅನ್ಯಾಯವಾಗ್ತಾ ಇದ್ರು ಕೂಡ ಅದನ್ನ ಸಂಭ್ರಮಿಸಿ ಕೇಕೆ ಹೊಡೆದು ಆ ಟ್ರ್ಯಾಕ್ಟರ್ ಅನ್ನ ಸುಟ್ಟು ಹಾಕ್ತಿರಲ್ಲ, ಇವತ್ತಿನ ಘಟನೆ ತುಂಬಾ ಬೇಸರ ವ್ಯಕ್ತಪಡಿಸುವಂತದ್ದು. ಪ್ರತಿಯೊಬ್ಬರು ಒಂಥರ ತಲೆ ಕೆಳಗ ಮಾಡಿಬಿಟ್ರಿ ನೀವೆಲ್ಲರೂ ಸೇರ್ಕೊಂಡು. ರೈತರು, ಅನ್ನದಾತ, ಜೈ ಜವಾನ್ ಜೈ ಕಿಸಾನ್, ಎಲ್ಲಿ ಹೋಯ್ತು ಸ್ಲೋಗನ್? ನಿಮ್ಮ ಜೊತೆ ಇದ್ದಂತ ಮುಖಂಡರುಗಳು ಏನ್ ಮಾಡ್ತಾ ಇದ್ರು? ಹೌದು, ಅಲ್ಲಿ ನೀವು ಬೆಳಗಾವ್ದು ಕಂಪೇರ್ ಮಾಡ್ತೀರಿ, ಅಲ್ಲಿ ಯಾರೆಲ್ಲ ಬಂದಿದ್ರು ಸಪೋರ್ಟ್ಗೆ? ಅಲ್ಲಿನ ಪ್ರತಿಯೊಬ್ಬ ಶಾಸಕರು, MLAಗಳು, ಸಚಿವರು ಎಲ್ಲರೂ ಒಂದು ರೀತಿಯ ಒಪಿನಿಯನ್ ಶೇರ್ ಮಾಡ್ತಾ ಇದ್ರು. ಇಲ್ಲಿ ಮುದೋಳಲ್ಲಿ ಯಾರು ಮಾಡ್ತಾ ಇದ್ದಾರೆ? ಯಾಕಂದ್ರೆ ಮುದೋಳಲ್ಲಿ ಬಹುತೇಕರ ದೊಡ್ಡ ದೊಡ್ಡ ಸಚಿವರೇ ಇರೋದಲ್ಲಿ. ನಿಮ್ಮ ಜೊತೆ ಮಾತುಕತೆ ಮಾಡಿದ್ರು, ಅದು ಸಂಧಾನ ಆಗ್ಲಿಲ್ಲ. ನೀವು ಸರ್ಕಾರಕ್ಕೆ ಕೇಳಬೇಕು, ಫ್ಯಾಕ್ಟರಿ ಮಾಲೀಕರಿಗೆ ಕೇಳಬೇಕು. ರೈತರಿಗೆ ಕೇಳಿದ್ರೆ, ರೈತರ ಬೆಳೆಯನ್ನ ಹಾಳು ಮಾಡಿದ್ರೆ ನೀವು ಬೆಳಿತೀರಿ, ಅವ್ರಿಗೂ ಉಣ್ಣಾಕ್ ಕೊಡಲ್ಲ, ನೀವು ಉಣ್ಣಾಕ್ ಕೊಡಲ್ಲ ಅಂದ್ರೆ ಹೆಂಗೆ? ಈ ಘಟನೆ ನಿಜಕ್ಕೂ ಇವತ್ತು ನಿಮ್ಮ ಬೇಡಿಕೆ ಇರೋದು ಇಷ್ಟೇ, 3500 ಮಾಡಿ ಅಂತ ನಿಮ್ ಬೇಡಿಕೆ ಇಟ್ಟಿದ್ದೀರಾ. ಖಂಡಿತ ಹೌದು, ನಿಮ್ಮ ಬೇಡಿಕೆ ಒಪ್ಪುವಂತದ್ದೇ. ಆದ್ರೆ ಫ್ಯಾಕ್ಟರಿ ಮಾಲೀಕರು ಮತ್ತೆ ಸರ್ಕಾರ ಕೂಡಿ ಇದನ್ನ ಮಾಡಬೇಕಾಗಿರುವಂತದ್ದು. ಆದ್ರೆ ಇವತ್ತು ನೀವು ನಡ್ಕೊಂಡಿರೋದು ರೀತಿ ನೀತಿ ಸ್ವಲ್ಪ ಸರಿ ಇದ್ದಿದ್ದಿಲ್ಲ.
ಈ ಸುದ್ದಿಯನ್ನು ಹೇಳಬೇಕಾದ್ರೆ ನನ್ಗೆ ಒಂಥರ ಬೇಜಾರಾಗ್ತಾ ಇದೆ. ಆ ನೋವು ಅಲ್ಲಿದ್ದವರು ಗೋಳಾಡ್ತಾ ಇದ್ದಿದ್ದನ್ನ ನೋಡಿದ್ರೆ ಖಂಡಿತ ಬೇಜಾರಾಗತ್ತೆ. ವೀಕ್ಷಕರೇ, ಮುಧೋಳಲ್ಲಿ ರೈತರ ಹೋರಾಟ ನಡೀತಾ ಇರೋದು ಈ ಮಟ್ಟಿಗೆ ಇಳಿದಿರೋ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ನಾನ್ ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ನಾನು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ರೈತರ ಸಲುವಾಗಿ ಅವ್ರ ಹಿಂದೆ ನಾನು ಯಾವತ್ತೂ ಇರ್ತೇನೆ. ಆದ್ರೆ ತಪ್ಪು ನಡೆದಾಗ ಇದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ನೀವೇನಂತೀರಿ? ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ. ನಿಮ್ಗೇನಾದ್ರು ಹೇಳ್ಬೇಕನ್ಸಿದ್ರೆ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ಗಳನ್ನ ನಾನು ಅದನ್ನ ಸ್ವೀಕರಿಸ್ತೀನಿ. ಆ ಕಮೆಂಟ್ಗಳ ಬಗ್ಗೆ ಏನಾದ್ರೂ ಮಾತಾಡ್ಬೇಕಂದ್ರೆ ಖಂಡಿತ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಯಾರೆಲ್ಲ ನಮ್ಮ ಕದಂ ಫಸ್ಟ್ ಅನ್ನ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್, ಇನ್ಸ್ಟಾದಲ್ಲಿ ಆದ್ರೆ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ನಮ್ಮ ಚಾನೆಲ್ ಅನ್ನ ಹರಿಸ್ತಾ ಇರಿ. ನಿಮ್ಗೆ ಇಂತಹದ್ದೇ ಲೇಟೆಸ್ಟ್ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕದಂ ಫಸ್ಟ್ ನ್ಯೂಸ್. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.